ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ ಅವರನ್ನು ನೆನೆಸ್ಕೊಂಡು ಕಾಮಾಗಿ ಕೂತ್ಕೊಂಡು ಡೀಪ್ ಬ್ರೀತನ್ನು ತಗೊಂಡು ಆ ವ್ಯಕ್ತಿಯ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಂಡು ಆ ವ್ಯಕ್ತಿಯ ಫೇಸನ್ನು ಇಮ್ಯಾಜಿನ್ ಮಾಡಿಕೊಂಡು ಆ ವ್ಯಕ್ತಿ ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡಿಕೊಡಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಇವರು ನಿಮ್ಮ ಲೈಫ್ನಲ್ಲಿ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ, ಈ ರಿಲೇಷನ್ಶಿಪ್ ಬಗ್ಗೆ ಅವರ ಕರೆಂಟ್ ಎನರ್ಜಿ ಏನಿದೆ, ಫ್ಯೂಚರ್ ಎನರ್ಜಿ ಯಾವ ರೀತಿ ಇದೆ, ಇದೆಲ್ಲವನ್ನು ಈ ರೀಡಿಂಗಲ್ಲಿ ನೋಡೋಣ. ಕೆಲವೊಮ್ಮೆ ನಮ್ಮ ಲೈಫ್ನಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ಎಂಟರ್ ಆದರೆ ಅವರ ಜೊತೆ ಎವ್ರಿಥಿಂಗ್ ಪರ್ಫೆಕ್ಟ್ ಅಂತ ಅನಿಸ್ತಾ ಇರುತ್ತೆ. ಆದರೆ ಸಡನ್ಲಿ ಏನೋ ಚೇಂಜ್ ಆಗಿಬಿಡುತ್ತೆ, ಮಾತು ಕಡಿಮೆ ಆಗುತ್ತೆ, ಡಿಸ್ಟೆನ್ಸ್ ಹೆಚ್ಚಾಗುತ್ತೆ, ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ನೀವು ಕೂಡ ಈಗ ಅದೇ ಸಿಚುವೇಷನ್ನಲ್ಲಿ ಇದ್ದೀರಾ ಅನ್ನೋ ನಿಮ್ಮ ಎನರ್ಜಿ ಕಾಣ್ತಾ ಇದೆ. ಅವರೀಗ ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ, ನಿಮ್ಮನ್ನವರು ಮಿಸ್ ಮಾಡ್ತಾ ಇದ್ದಾರಾ ಅಥವಾ ಮೂವ್ ಆನ್ ಆಗಿದ್ದಾರಾ? ಇಫ್ ದಿಸ್ ಕ್ವಶನ್ ಈಸ್ ಇನ್ ಯುವರ್ ಹಾರ್ಟ್, ಈ ರೀಡಿಂಗ್ ನಿಮ್ಮದಾಗಿರುತ್ತೆ. ಅಂದರೆ ತುಂಬ ಡಿಸ್ಟೆನ್ಸ್ ಕ್ರಿಯೇಟ್ ಆಗಿದೆ, ಮಾತುಕತೆ ನಡೀತಾ ಇಲ್ಲ, ಅವರ ಮೈಂಡಲ್ಲಿ, ಹಾರ್ಟಲ್ಲಿ ಗಿಲ್ಟ್, ಫ್ಯೂಚರ್ ಇಂಟೆನ್ಷನ್ ಏನಿದೆ ಎಲ್ಲವನ್ನು ಈ ರೀಡಿಂಗಲ್ಲಿ ನೋಡೋಣ. ಪಾಸ್ಟ್ ಎನರ್ಜಿ ಏನಿದೆ ಅಂದರೆ ನಿಮ್ಮ ಕನೆಕ್ಷನ್ನಲ್ಲಿ ಏನೋ ತಪ್ಪಾಗಿದೆ. ಕ್ವೀನ್ ಆಫ್ ಸ್ವಾರ್ಡ್ಸ್ ಇದೆ. ಈ ಕನೆಕ್ಷನ್ ಮೊದಲಲ್ಲಿ ಸಿಂಪಲ್ ಆಗಿರಲಿಲ್ಲ. ನೀವು ಎಮೋಷ್ನಲಿ ಓಪನ್ ಆಗಿದ್ರಿ, ಟ್ರಸ್ಟ್ ಕೊಡ್ತಾ ಇದ್ರಿ, ಬಟ್ ಸ್ಲೋಲಿ ನೀವು ರಿಯಲೈಸ್ ಮಾಡ್ಕೊಂಡಿದ್ದೀರಾ. ಈ ರಿಲೇಷನ್ಶಿಪ್ಪಲ್ಲಿ ಮಾತುಕತೆ ತುಂಬ ನಡೆದಿದೆ, ನೀವು ತುಂಬ ಕ್ಲೋಸ್ ಆಗಿದ್ರಿ, ತುಂಬ ಶೇರ್ ಮಾಡ್ಕೊಂಡ್ರಿ, ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದೀರಾ. ಬಟ್ ಆ್ಯಕ್ಷನ್ ಅನ್ನೋದು ಕಾಣ್ತಾ ಇಲ್ಲ, ಕ್ಲಾರಿಟಿ ಅನ್ನೋದು ಸಿಕ್ಕಿಲ್ಲ, ಕನ್ಫ್ಯೂಷನ್ ಜಾಸ್ತಿ ಇದೆ. ಕೆಲವೊಮ್ಮೆ ಅವರು ನಿಮ್ಮ ಫೀಲಿಂಗ್ಸ್ ಜೊತೆ ಪ್ಲೇ ಮಾಡಿದ್ದಾರೆ, ನಿಮ್ಮ ಫೀಲಿಂಗ್ಸನ್ನು ಅವರು ಇಗ್ನೋರ್ ಮಾಡಿದ್ದಾರೆ. ನೀವು ಎಷ್ಟೇ ಫೀಲ್ ಮಾಡಿಕೊಂಡ್ರೂ ಕೂಡ ನಿಮ್ಮ ಕಡೆ ಗಮನ ಕೊಟ್ಟಿಲ್ಲ, ಫೋಕಸ್ ಮಾಡಿಲ್ಲ. ಬಟ್ ಒಂದು ಪಾಯಿಂಟ್ನಲ್ಲಿ ನೀವು ಅಂದ್ಕೊಳ್ತಾ ಇದ್ದೀರಾ, ನಾನು ಬೆಟರ್ ಡಿಸರ್ವ್ ಮಾಡ್ತೀನಿ ಅನ್ನೋ ಯೋಚನೆ ನಿಮಗೆ ಬಂದಿದೆ. ಆ ರೀತಿಯ ಎನರ್ಜಿ ಕಾಣ್ತಾ ಇದೆ. ನೀವು ಸ್ಟ್ರಾಂಗ್ ಆಗಿದ್ದೀರಾ, ನಿಮ್ಮ ಹಾರ್ಟ್ ನೀವು ಸ್ಟ್ರಾಂಗ್ ಆಗಬೇಕು ಅಂತ ಹೇಳ್ತಾ ಇದೆ. ನಿಮ್ಮ ಎನರ್ಜಿ ಈಗ ಯಾವ ರೀತಿ ಇದೆ ಅಂದರೆ, ಸೇಮ್ ಪರ್ಸನ್ ಅಲ್ಲ, ನೀವು ಮೊದಲಿನ ಪರ್ಸನ್ ಅಲ್ಲ, ನೀವು ಮೆಚ್ಯೂರ್ಡಾಗಿ ಥಿಂಕ್ ಮಾಡ್ತಾ ಇದ್ದೀರಾ, ನಿಮ್ಮ ವ್ಯಾಲ್ಯೂ ಅರಿತುಕೊಂಡಿದ್ದೀರಾ. ಯಾರಾದರೂ ರೆಸ್ಪೆಕ್ಟ್ ಕೊಡಲಿಲ್ಲ ಅಂದರೆ ನೀವು ಸ್ಟೆಪ್ ಬ್ಯಾಕ್ ಆಗ್ತಾ ಇದ್ದೀರಾ. ಯಾರಾದರೂ ರೆಸ್ಪೆಕ್ಟ್ ಕೊಡಲಿಲ್ಲ ಅಂದರೆ ನೀವು ಟಾಟಾ ಬೈ ಬೈ ಹೇಳ್ತಾ ಇದ್ದೀರಾ. ಆ ಎನರ್ಜಿ ಕಾಣ್ತಾ ಇದೆ. ಒಳಗಡೆ ಹರ್ಟ್ ಇದ್ದರೂ ಕೂಡ ನೀವು ಹೊರಗಡೆ ಸ್ಟ್ರಾಂಗ್ ಕಾಣ್ತಾ ಇದ್ದೀರಾ. ಅವರನ್ನು ಪೂರ್ತಿಯಾಗಿ ಮರ್ತಿದ್ದೀರಾ ಅಂತ ಅಲ್ಲ, ಬಟ್ ಸ್ಟ್ರಾಂಗಾಗಿ ನಿಲ್ತಾ ಇದ್ದೀರಾ. ನಿಮ್ಮ ಮೈಂಡ್ ಈಗ ಹೇಳ್ತಾ ಇದೆ, ನಿಮ್ಮ ಪೀಸ್ ಮುಖ್ಯ ಅಂತ ನಿಮ್ಮ ಮೈಂಡ್ ಹೇಳ್ತಾ ಇದೆ. ನಿಮ್ಮ ವರ್ತ್ ಕಡಿಮೆ ಮಾಡ್ಕೊಳ್ಳೋದು ಬೇಡ ಅಂತ ನಿಮ್ಮ ಮೈಂಡ್ ಹೇಳ್ತಾ ಇದೆ. ಆ ಎನರ್ಜಿ ಕಾಣ್ತಾ ಇದೆ. ಒಟ್ಟಿನಲ್ಲಿ ನೀವು ತುಂಬ ಸ್ಟ್ರಾಂಗ್ ಆಗಿರೋ ಎನರ್ಜಿಯಲ್ಲಿ ಕಾಣ್ತಾ ಇದ್ದೀರಾ. ಇದು ಇವತ್ತಿನ ಪ್ರೆಸೆಂಟ್ ಎನರ್ಜಿ. ದೇರ್ ಕರೆಂಟ್ ಮೈಂಡ್, ಅವರು ಈಗ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಈ ವ್ಯಕ್ತಿ ದಿನಪೂರ್ತಿ ಬ್ಯುಸಿ ಇರಬಹುದು, ಬಟ್ ನೈಟ್ ಟೈಮ್ನಲ್ಲಿ, ಈವ್ನಿಂಗ್ ಬಂದಮೇಲೆ, ಇದು ಈವ್ನಿಂಗ್ ಥಾಟ್ ಆಗಿರುತ್ತೆ. ಈವ್ನಿಂಗ್ ಬಂದಮೇಲೆ ಸೈಲೆನ್ಸ್ನಲ್ಲಿ, ಲೋನ್ಲಿನೆಸ್ನಲ್ಲಿ ನಿಮ್ಮ ನೆನಪು ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಅವರು ಡಿಸ್ಟ್ರ್ಯಾಕ್ಟ್ ಆಗೋದಕ್ಕೆ ಟ್ರೈ ಮಾಡ್ತಾರೆ, ಬಟ್ ಮೈಂಡ್ ಮತ್ತೆ ನಿಮ್ಮ ಕಡೆ ಹೋಗ್ತಾ ಇದೆ. ಯು ಆರ್ ಸ್ಟಿಲ್ ಇನ್ ದೇರ್ ಥಾಟ್ಸ್, ಆ ಎನರ್ಜಿ ಇದೆ. ದೇರ್ ಹಾರ್ಟ್ ಸ್ಟೇಟ್ ಏನಿದೆ, ಅವರ ಹಾರ್ಟ್ನಲ್ಲಿ ಏನಿದೆ, ಒಳಗಡೆ ಏನು ನಡೀತಾ ಇದೆ ಅಂತ ನೋಡೋಣ. ಅವರು ಈಗ ಹ್ಯಾಪಿ ಆಗಿಲ್ಲ, ಖುಷಿಯಾಗಿಲ್ಲ, ಒಳಗಡೆ ರಿಗ್ರೆಟ್, ಗಿಲ್ಟ್, ಎಂಪ್ಟಿನೆಸ್ ಫೀಲ್ ಆಗ್ತಾ ಇದೆ. ಸ್ಲೋಲಿ ರಿಯಲೈಸ್ ಮಾಡ್ತಾ ಇದ್ದಾರೆ ನೀವು ಅವರಿಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು. ನೀವು ಕೊಟ್ಟ ಲವ್, ನೀವು ಮಾಡಿದ ಕೇರ್ ಎಲ್ಲವೂ ಅವ್ರಿಗೆ ವ್ಯಾಲ್ಯೂ ಆಗಿದೆ. ನಿಮ್ಮ ನೆನಪು, ನಿಮ್ಮ ವ್ಯಾಲ್ಯೂ ಏನಿದೆ ಅದು ಅರ್ಥ ಆಗ್ತಾ ಇದೆ. ರಿಗ್ರೆಟ್ ಅವ್ರಿಗೆ ಈಗ ಅರ್ಥ ಆಗ್ತಾ ಇದೆ. ತಮ್ಮ ಪಾಸ್ಟ್ ಆ್ಯಕ್ಷನನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ನಾನು ಯಾಕೆ ಇಗ್ನೋರ್ ಮಾಡಿದೆ, ನಾನು ಯಾಕೆ ಸೀರಿಯಸ್ ಆಗಿರಲಿಲ್ಲ, ರಿಲೇಷನ್ಶಿಪ್ ಬಗ್ಗೆ ನಾನು ಯಾಕೆ ಆ್ಯಕ್ಷನ್ ತಗೊಳ್ಳಿಲ್ಲ, ನೀವು ಕೊಟ್ಟ ಇಂಪಾರ್ಟೆಂಟ್ ಏನು ಅನ್ನೋದು ಅವ್ರಿಗೆ ಅರ್ಥ ಆಗ್ತಾ ಇದೆ. ರಿಯಲೈಸ್ ಮಾಡ್ಕೊಳ್ತಾ ಇದ್ದಾರೆ. ಮೊದಲು ಅವರಿಗೆ ಈಗೋ ಇತ್ತು, ಈಗ ಅವ್ರಿಗೆ ಅದು ರಿಯಾಲಿಟಿಯಲ್ಲಿ ಕಾಣ್ತಾ ಇದೆ. ನಿಮ್ಮನ್ನು ಬ್ಲೇಮ್ ಮಾಡ್ತಾಯಿದ್ರು, ಅದು ಈಗ ಮುಗ್ದಿದೆ, ಎಂಡ್ ಆಗಿದೆ. ಸೆಲ್ಫ್ ರಿಯಲೈಸೇಷನ್ ಸ್ಟಾರ್ಟ್ ಆಗಿದೆ. ಆ ಎನರ್ಜಿ ಕಾಣ್ತಾ ಇದೆ. ಎಮೋಷ್ನಲ್ ಶಿಫ್ಟ್ ಆಗಿದೆ ಇವರ ಎನರ್ಜಿ. ಮೊದಲು ಕಾನ್ಫಿಡೆನ್ಸಲ್ಲಿದ್ದರು, ಈಗೋಲ್ ಕಾಣಿಸ್ತಾ ಇದ್ರು, ಕಂಟ್ರೋಲ್ ಅಲ್ಲಿದ್ದರು, ಆ್ಯಟಿಟ್ಯೂಡ್ ಕಾಣಿಸ್ತಾ ಇತ್ತು. ಬಟ್ ನಾವು
ಸೈಲೆನ್ಸ್ ಇದೆ, ಮಿಸ್ಸಿಂಗ್ ಎನರ್ಜಿ ಇದೆ, ಪೇಯ್ನ್ ಇದೆ, ರಿಯಲೈಸೇಷನ್ ಕಾಣ್ತಾ ಇದೆ. ನಿಮ್ಮ ಆ್ಯಬ್ಸೆನ್ಸ್ ಅವ್ರಿಗೆ ಲೆಸನ್ ಆಗಿದೆ. ದೇ ವಾಂಟ್ ಟು ರೀಚ್ ಔಟ್, ಬಟ್ ಅವರು ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನಿಸುತ್ತೆ. ಕೆಲವೊಮ್ಮೆ ಫೋನ್ ಅಥವಾ ನಿಮ್ಮ ಹಳೆಯ ಚಾಟನ್ನು ನೋಡ್ತಿದ್ದಾರೆ, ನಿಮ್ಮ ಡಿ ಪಿಯನ್ನು ಚೆಕ್ ಮಾಡ್ತಾರೆ, ಆನ್ಲೈನ್ ಸ್ಟಾಕ್ ಕೂಡ ಮಾಡ್ತಾ ಇದ್ದಾರೆ, ನಿಮ್ಮ ನಂಬರ್ ನೋಡ್ತಾರೆ, ಬಟ್ ಲಾಸ್ಟ್ ಮೂಮೆಂಟ್ ಅವರು ಸ್ಟಾಪ್ ಆಗ್ತಾರೆ. ಈ ರೀತಿಯ ಎನರ್ಜಿ ಕಾಣ್ತಾ ಇದೆ. ವೈ ದೇ ಆರ್ ಸ್ಟಾಪಿಂಗ್, ಫಿಯರ್ ಇದೆ. ನಾನು ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡ್ತಾರಾ, ಕಂಪ್ಲೀಟ್ಲಿ ಮೂವ್ ಆನ್ ಆಗಿದ್ದಾರಾ, ರಿಜೆಕ್ಷನ್ ಭಯ ಕೂಡ ಇದೆ, ಕಾನ್ಫಿಡೆನ್ಸ್ ಡ್ರಾಪ್ ಆಗಿದೆ, ಆ ಎನರ್ಜಿ ಕಾಣ್ತಾ ಇದೆ. ಇನ್ನು ಈ ವ್ಯಕ್ತಿಯ ಸೀಕ್ರೆಟ್ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಏನಿದೆ ಅಂತ ನೋಡೋಣ. ಹೈ ಪ್ರಿಸ್ಟಸ್ ಎನರ್ಜಿ ಇದೆ. ಅವರು ಹೊರಗಡೆಯಿಂದ ನಾರ್ಮಲ್ ಆಗಿ ಬಿಹೇವ್ ಮಾಡ್ತಾ ಇದ್ದಾರೆ, ಬಟ್ ಒಳಗಡೆ ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ. ಸ್ಟಿಲ್ ಅವರು ಇನ್ನೂ ಕೂಡ ನಿಮ್ಮ ಜೊತೆ ಅಟ್ಯಾಚ್ ಆಗಿದ್ದಾರೆ, ಎಮೋಷ್ನಲಿ ಅಟ್ಯಾಚ್ಡ್ ಆಗಿದ್ದಾರೆ, ಅಟ್ರಾಕ್ಟೆಡ್ ಆಗಿದ್ದಾರೆ, ಫೀಲಿಂಗ್ಸ್ನ ಹೈಡ್ ಮಾಡ್ತಾ ಇದ್ದಾರೆ. ಎಮೋಷ್ನಲಿ ಅವರು ಡೌನ್ ಆಗ್ತಾ ಇದ್ದಾರೆ. ಅವರ ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ವರ್ಡ್ಸ್ ಕಾಣ್ತಾ ಇಲ್ಲ ಅವ್ರಿಗೆ. ಇನ್ನು ಕರೆಂಟ್ ಯಾವ ಎನರ್ಜಿ ಇದೆ, ಸ್ಟಕ್ ಎನರ್ಜಿ ಕಾಣ್ತಾ ಇದೆ. ಫೀಲ್ ಮಾಡ್ತಾ ಇದ್ದಾರೆ, ಬಟ್ ಮೂವ್ ಆಗ್ತಾ ಇಲ್ಲ. ಥಾಟ್ಸ್ ಇದೆ, ಬಟ್ ಆ್ಯಕ್ಷನ್ ಅನ್ನೋದು ಇಲ್ಲ. ನಿಮ್ಮ ಬಗ್ಗೆ ತುಂಬ ಫೀಲಿಂಗ್ಸ್ ಇದೆ, ಆ್ಯಕ್ಷನ್ ಅನ್ನೋದು ಕಾಣ್ತಾ ಇಲ್ಲ, ಡಿಸಿಷನ್ ಅನ್ನೋದು ಕಾಣ್ತಾ ಇಲ್ಲ. ಸೇಮ್ ಪ್ಲೇಸ್ನಲ್ಲಿ ಸ್ಟಕ್ ಆಗಿರೋ ಎನರ್ಜಿ ಇದೆ. ಇನ್ನು ಮೆಮೊರಿ ಫ್ಲ್ಯಾಶ್ ಬ್ಯಾಕ್ಸ್, ಅವರು ನಿಮ್ಮ ಜೊತೆ ಸ್ಪೆಂಡ್ ಮಾಡಿದ ಫ್ಲ್ಯಾಶ್ ಬ್ಯಾಕ್ಸ್ನ ನೆನಪು ಮಾಡ್ಕೊಳ್ತಾ ಇದ್ದಾರೆ, ಮೂಮೆಂಟ್ಸ್ ನೆನಪು ಮಾಡ್ಕೊಳ್ತಿದ್ದಾರೆ. ನಿಮ್ಮ ಸ್ಮೈಲ್, ನಿಮ್ಮ ಕೇರ್, ನಿಮ್ಮ ಪ್ರೆಸೆನ್ಸ್. ಈಗ ಅವ್ರಿಗೆ ಅನ್ನಿಸ್ತಾ ಇದೆ ನಿಮ್ಮನ್ನು ಇವರು ವ್ಯಾಲ್ಯೂ ಮಾಡಲಿಲ್ಲ, ನಿಮ್ಮನ್ನು ಇಗ್ನೋರ್ ಮಾಡಿದ್ರು, ನಿಮ್ಮ ಕಾಲ್ ಮೆಸೇಜ್ನ ಇಗ್ನೋರ್ ಮಾಡಿದ್ದಾರೆ. ರಿಯಲೈಸೇಷನ್ ಫೇಸ್ನಲ್ಲಿದ್ದಾರೆ. ನೀವು ರಿಲೇಷನ್ಶಿಪ್ಪಲ್ಲಿ ಸೀರಿಯಸ್ ಆಗಿದ್ರಿ, ಕಮಿಟ್ಮೆಂಟ್ ಕೇಳ್ತಾ ಇದ್ರಿ, ಈ ವ್ಯಕ್ತಿ ಜೊತೆ ಮಾತಾಡಬೇಕು ಅಂತ ಕಾಯ್ತಾ ಇದ್ರಿ, ಈ ವ್ಯಕ್ತಿ ಜೊತೆ ಟೈಮ್ ಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ರಿ, ಫ್ಯೂಚರ್ ಬಗ್ಗೆ ಕ್ಲಿಯರ್ ಆಗಿದ್ರಿ, ಫ್ಯೂಚರ್ನ ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ರಿ. ಬಟ್ ಅವರು ಕ್ಯಾಶುವಲ್ ಆಗಿ ತಗೊಂಡ್ರು, ಸೀರಿಯಸ್ ಆಗಿ ತಗೊಳ್ಳಿಲ್ಲ, ಒಂದು ರೀತಿ ಪ್ಲೇ ರೀತಿ ನೋಡಿದ್ರು. ಈಗ ಅವ್ರಿಗೆ ಗೊತ್ತಾಗ್ತಾ ಇದೆ ನೀವು ರೈಟ್ ಆಗಿದ್ರಿ, ಇವರು ರಾಂಗ್ ಆಗಿದ್ರು ಅನ್ನೋದು ಇವರಿಗೆ ಗೊತ್ತಾಗ್ತಾ ಇದೆ. ಯಾಕೆ ಇವರು ಡಿಸ್ಟೆನ್ಸನ್ನು ಕ್ರಿಯೇಟ್ ಮಾಡಿಕೊಂಡ್ರು ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾಕೆ ಡಿಸ್ಟೆನ್ಸ್ ಅನ್ನೋದು ಬಂತು ಅಂತ ನೋಡೋಣ. ಎನರ್ಜಿಯ ಪ್ರಕಾರ ನೀವು ಸ್ಟೆಬಿಲಿಟಿ ಬೇಕು ಅಂತ ಅಂದಿದ್ರಿ, ಅಂದರೆ ನಾನು ಮೊದಲೇ ಹೇಳಿದಾಗೆ ಕಮಿಟ್ಮೆಂಟ್ ಕೇಳ್ತಾ ಇದ್ರಿ, ಕ್ಲಾರಿಟಿ ಬೇಕು ಅಂತ ಕೇಳ್ತಾ ಇದ್ರಿ, ಬಟ್ ಅವರು ಡಿಲೇ ಮಾಡ್ತಾಯಿದ್ರು. ಸೊ ನೀವು ನಿಮ್ಮ ರೆಸ್ಪೆಕ್ಟ್ ಚೂಸ್ ಮಾಡ್ಕೊಂಡ್ರಿ, ಅಂದರೆ ತುಂಬ ಸಹಿಸ್ಕೊಂಡ್ರಿ, ಈ ವ್ಯಕ್ತಿಯ ಟೈಮ್ ಸ್ಪೆಂಡ್ ಮಾಡಿದ್ರಿ, ಈ ವ್ಯಕ್ತಿಗಾಗಿ ತುಂಬ ಸ್ಯಾಕ್ರಿಫೈಸ್ ಮಾಡಿದ್ರಿ, ಲವ್ ಕೊಟ್ರಿ, ಕೇರ್ ಕೊಟ್ರಿ. ಬಟ್ ನೀವು ರಿಟರ್ನ್ ಕೇಳಬೇಕಾದ್ರೆ ನಿಮಗೆ ಏನೂ ಸಿಗದೆ ಇದ್ದಾಗ ತುಂಬ ವೆಯ್ಟ್ ಮಾಡಿದ್ರಿ. ಇದೆಲ್ಲ ಕಾರಣದಿಂದ ನೀವು ಸೈಲೆಂಟ್ ಆದ್ರಿ, ನಿಮ್ಮ ರೆಸ್ಪೆಕ್ಟ್ ಚೂಸ್ ಮಾಡ್ಕೊಂಡ್ರಿ, ನಿಮ್ಮ ಬಗ್ಗೆ ನೀವು ಥಿಂಕ್ ಮಾಡೋದಕ್ಕೆ ಶುರು ಮಾಡಿದ್ರಿ. ಹಾಗಾಗಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಗ್ಯಾಪ್ ಅನ್ನೋದು, ಸಪ್ರೇಷನ್ ಅನ್ನೋದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅನ್ನೋದು ಕ್ರಿಯೇಟ್ ಆಗಿದೆ. ಇನ್ನು ಈ ರಿಲೇಷನ್ಶಿಪ್ಪಲ್ಲಿ ನಿಮಗೆ ಯಾವ ಯೂನಿವರ್ಸ್ ಗೈಡೆನ್ಸ್ ಇದೆ ಅಂತ ನೋಡೋಣ. ಎಮೋಷನ್ಸ್ ಮಾತ್ರ ಅಲ್ಲ, ಕ್ಲಾರಿಟಿ ಕೂಡ ಈಕ್ವಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಹಾರ್ಟ್ ಪ್ಲಸ್ ಮೈಂಡ್ ಬ್ಯಾಲೆನ್ಸ್ ಮಾಡಬೇಕು. ಸತ್ಯವನ್ನು ಅವಾಯ್ಡ್ ಮಾಡಬೇಡಿ. ಅವರು ಹೊರಗಡೆ ಯಾವ ರೀತಿಯೇ ಇರ್ಬೋದು, ಕೇವಲ ವರ್ಡ್ಸಿಂದ ರಿಲೇಷನ್ಶಿಪ್ ಅನ್ನೋದು ಮುಂದಕ್ಕೆ ಹೋಗೋದು ಸಾಧ್ಯ ಇಲ್ಲ. ಸೊ ರಿಲೇಷನ್ಶಿಪ್ಪಲ್ಲಿ ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ಜೆನ್ಯೂನ್ ಲವ್ ಆಗಿದ್ದರೆ ಆ ವ್ಯಕ್ತಿ ಮತ್ತು ನೀವು ಜೆನ್ಯೂನ್ ಲವ್ ಮಾಡ್ತಾ ಇದ್ದರೆ, ಪ್ರೀತಿ ನಿಜವಾಗಿದ್ದರೆ, ಏನೇ ಆಗಿದ್ರೂ ಕೂಡ ಈ ರಿಲೇಷನ್ಶಿಪ್ ಕಂಟಿನ್ಯೂ ಆಗುವ ಎನರ್ಜಿ ಕಾಣ್ತಾ ಇದೆ. ಅಂದರೆ ಸಿಚುವೇಶನ್ ಈಗ ಯಾವುದೇ ರೀತಿ ಇರ್ಬೋದು, ಸ್ಲೋಲಿ ಅವ್ರು ಚೇಂಜ್ ಆಗ್ತಾ ಇದ್ದಾರೆ, ಮೆಚುರಿಟಿ ಬರ್ತಾ ಇದೆ, ಕ್ಲಾರಿಟಿ ಬರ್ತಾ ಇದೆ, ದೆನ್ ಅವರು ನಿಮ್ಮ ಕಡೆಗೆ ಬರ್ತಾ ಇದ್ದಾರೆ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಕ್ಯಾನ್ ದಿಸ್ ಟರ್ನ್ ಇನ್ ಟು ಕಮಿಟ್ಮೆಂಟ್ ಎನರ್ಜಿ ಇದೆಯಾ? ಎಸ್, ಚಾನ್ಸ್ ಇದೆ. ಬಟ್ ಓನ್ಲಿ ಇಫ್ ದೇ ಗ್ರೋ, ಓನ್ಲಿ ಇಫ್ ದೇ ಟೇಕ್ ರೆಸ್ಪಾನ್ಸಿಬಿಲಿಟಿ. ಅವರು ರೆಸ್ಪಾನ್ಸಿಬಿಲಿಟಿ ತಗೋಬೇಕು, ಆ್ಯಕ್ಷನ್ ತೊಗೊಳ್ಬೇಕು, ಡಿಸಿಷನ್ ತೊಗೊಳ್ಬೇಕು. ಆಗ ಮಾತ್ರ ಈ ರಿಲೇಷನ್ಶಿಪ್ ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ. ಅದು ಯಾವುದೇ ರಿಲೇಷನ್ಶಿಪ್ ಆಗಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು, ಲವ್ ರಿಲೇಷನ್ಶಿಪ್ ಆಗಿರಬಹುದು, ಏನೇ ಆಗಿರಬಹುದು, ಇಬ್ಬರೂ ಕೂಡ ರೆಸ್ಪಾನ್ಸಿಬಿಲಿಟಿಯನ್ನು ತಗೋಬೇಕು, ಎಫರ್ಟನ್ನು ಹಾಕಿದ್ರೆ ಮಾತ್ರ ರಿಲೇಷನ್ಶಿಪ್ ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ. ಎವ್ರಿಥಿಂಗ್ ಇನ್ಸ್ಟೆಂಟ್ ಆಗಲ್ಲ, ಮ್ಯಾಜಿಕ್ ಆಗಬೇಕು ಅಂತ ಅಂದ್ಕೋಬೇಡಿ. ಇದು ಲೈಫ್ನಲ್ಲಿ ಟೈಮ್ ಅನ್ನೋದು ಬೇಕು, ಪೇಷನ್ಸ್ ಅನ್ನೋದು ಇರಬೇಕು. ಈಗಲೇ ಆಗಬೇಕು, ಇನ್ನೊಂದು ಕ್ಷಣದಲ್ಲೇ ಆಗಬೇಕು ಅನ್ನೋ ರೀತಿ ಥಿಂಕ್ ಮಾಡಬೇಡಿ. ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಹೀಲಿಂಗ್, ರಿಯಲೈಸೇಷನ್, ಚೇಂಜ್ ಎನರ್ಜಿ ಕಾಣ್ತಾ ಇದೆ, ಟೈಮ್ ತಗೊಳ್ಳುತ್ತೆ. ಬಿಗ್ಗೆಸ್ಟ್ ಬ್ಲಾಕ್ ಏನು ಅಂದರೆ ಈಗೋ. ಅವರು ಅವರ ಈಗೋ ಬಿಡಬೇಕು, ಇಲ್ಲ ಅಂದರೆ ಸೇಮ್ ಸೈಕಲ್ ರಿಪೀಟ್ ಆಗ್ತಾ ಇರುತ್ತೆ. ಇಲ್ಲಿ
ನೀವು ಕೂಡ ಈಗೋ ತೋರಿಸಿರಬಹುದು. ಅದು ಸಿಚುವೇಶನ್ ಕಾರಣದಿಂದ ಅಥವಾ ಈ ವ್ಯಕ್ತಿಯ ಬಿಹೇವಿಯರಿಂದ ನೀವು ಈಗೋ ತೋರಿಸಿದ್ದೀರಾ. ಇವರು ನಿಮ್ಮನ್ನು ಹರ್ಟ್ ಮಾಡಿದ್ದಾರೆ, ನಿಮಗೆ ಚೀಟ್ ಮಾಡಿರ್ಬೋದು, ನಿಮ್ಮಿಂದ ದೂರ ಆಗಿದ್ದಾರೆ, ಇಗ್ನೋರ್ ಮಾಡಿದ್ದಾರೆ, ಅವಾಯ್ಡ್ ಮಾಡಿದ್ದಾರೆ. ಇದೆಲ್ಲ ಕಾರಣದಿಂದ ನೀವು ಕೂಡ ಈಗೋ ತೋರಿಸಿದ್ದೀರಾ, ಆ್ಯಟಿಟ್ಯೂಡ್ ತೋರಿಸಿರಬಹುದು. ಈ ವ್ಯಕ್ತಿಗೂ ಕೂಡ ತುಂಬ ಈಗೋ ಇತ್ತು ಅನ್ನೋ ಎನರ್ಜಿ ಕಾಣ್ತಾ ಇದೆ. ಸೊ ಇವರು ಈಗೋ ಬಿಡಬೇಕು. ಸೇಮ್ ಸೈಕಲ್ ರಿಪೀಟ್ ಆಗೋದಿಲ್ಲ. ಈಗೋ ಅನ್ನೋದನ್ನು ಬಿಟ್ಟರೆ, ಆ್ಯಟಿಟ್ಯೂಡ್ ಅನ್ನೋದನ್ನು ಬಿಟ್ಟರೆ, ರಿಲೇಷನ್ಶಿಪ್ ಅನ್ನೋದ ಮೇಲೆ ಇಬ್ಬರೂ ಕೂಡ ಎಫರ್ಟ್ ಆಗಬೇಕಾಗುತ್ತೆ. ಇಬ್ಬರೂ ಕೂಡ ಪ್ರೀತಿಯ ಮುಂದೆ ಸೋಲು ಒಪ್ಕೊಳ್ಬೇಕಾಗುತ್ತೆ. ಈಗೋ ಇಟ್ಕೊಂಡು ಹೋದರೆ ಅಲ್ಲಿ ರಿಲೇಷನ್ಶಿಪ್ ಅನ್ನೋದು ಕಂಟಿನ್ಯೂ ಆಗೋದಿಲ್ಲ. ಸೊ ಸ್ಟ್ರಾಂಗ್ ಪಾಸಿಬಿಲಿಟಿ ಇದೆ, ಅವರು ರೀಚ್ ಔಟ್ ಮಾಡ್ತಾರೆ ನಿಮ್ಮನ್ನು, ಬಟ್ ಪರ್ಫೆಕ್ಟ್ ಟೈಮಿಂಗ್ನಲ್ಲಿ. ದೇರ್ ಇನ್ನರ್ ವಾಯ್ಸ್, ಅವರ ಮನಸ್ಸಿನ ಒಳಗಡೆ ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ನಾನು ಮಿಸ್ಟೇಕ್ ಮಾಡಿದೆ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಇದು ಅವರ ಎನರ್ಜಿ. ನಿಮ್ಮನ್ನು ಕಳ್ಕೊಳ್ಬಾರ್ದಿತ್ತು ಅನ್ನೋ ಎನರ್ಜಿ ಇದೆ. ಇದು ಜೆನ್ಯೂನ್ ಫೀಲಿಂಗ್. ಲವ್ ಅನ್ನೋದು ಕಂಪ್ಲೀಟ್ಲಿ ಹೋಗಿಲ್ಲ, ಅದು ಸ್ಟಿಲ್ ಇದೆ, ಬಟ್ ಹಿಡನ್ ಫೀಲಿಂಗ್ಸ್ ಇದೆ, ಫಿಯರ್ ಇದೆ, ಈಗೋ ಅನ್ನೋದು ಕಾಣ್ತಾ ಇದೆ. ಇನ್ನು ನಿಮಗೆ ಯಾವ ಮೆಸೇಜ್ ಇದೆ ಅಂತ ನೋಡೋಣ. ಕಾಮ್ ಆಗಿರಿ, ಡಿವೈನ್ ಟೈಮಿಂಗಾಗಿ ವೆಯ್ಟ್ ಮಾಡಿ, ತುಂಬ ಫೋರ್ಸ್ ಮಾಡಬೇಡಿ, ತುಂಬ ಚೇಸ್ ಮಾಡಬೇಡಿ. ನಿಮ್ಮ ವ್ಯಾಲ್ಯೂ ಯಾವತ್ತೂ ನೀವು ಕಡಿಮೆ ಮಾಡ್ಕೋಬೇಡಿ. ವರ್ಡ್ಸ್ ಅನ್ನೋದು ಈಸಿಯಾಗಿ ಬಂದುಬಿಡುತ್ತೆ, ಬಟ್ ಆ್ಯಕ್ಷನ್ ರಿಯಲ್ ಆಗಿರಬೇಕು. ಅಬ್ಸರ್ವ್ ಕೇರ್ಫುಲಿ. ನೀವು ಆ ವ್ಯಕ್ತಿಯನ್ನು ಅಬ್ಸರ್ವ್ ಮಾಡಿ, ಯಾವ ಚೇಂಜ್ ಆಗಿದೆ ಅನ್ನೋದನ್ನು ತಿಳ್ಕೊಳ್ಳಿ. ರಿಲೇಷನ್ಶಿಪ್ಪಲ್ಲಿ ಫ್ಯೂಚರಲ್ಲಿ ಕಮಿಟ್ಮೆಂಟ್ ಎನರ್ಜಿ ತುಂಬ ಜಾಸ್ತಿ ಕಾಣ್ತಾ ಇದೆ. ತುಂಬ ಜನರಿಗೆ ಕಮಿಟ್ಮೆಂಟ್ ಬರುತ್ತೆ, ಆ ಎನರ್ಜಿ ಇದೆ. ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಪಾಸ್ಟಲ್ಲಿ ಕನ್ಫ್ಯೂಷನ್ ಇತ್ತು, ಇಂಬ್ಯಾಲೆನ್ಸ್ ಇತ್ತು ಈ ರಿಲೇಷನ್ಶಿಪ್ಪಲ್ಲಿ. ಪ್ರೆಸೆಂಟ್ ಎನರ್ಜಿ ಪ್ರಕಾರ ಈ ವ್ಯಕ್ತಿಯಲ್ಲಿ ರಿಗ್ರೆಟ್ ಫೀಲ್ ಇದೆ, ಮಿಸ್ಸಿಂಗ್ ಎನರ್ಜಿ ಇದೆ. ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಫ್ಯೂಚರ್ ಪಾಸಿಬಲ್ ರಿಟರ್ನ್ ಎನರ್ಜಿ ಕಾಣ್ತಾ ಇದೆ. ಇನ್ನು ಫ್ರೆಂಡ್ಸ್, ನಮ್ಮ ಲೈಫ್ಗೆ ಕೆಲವರು ಬರ್ತಾರೆ ಅಂದರೆ ಅದು ಒಂದು ಕಾರ್ಮಿಕ್ ರಿಲೇಷನ್ಶಿಪ್ ಕೂಡ ಆಗಿರ್ಬೋದು. ನಮಗೆ ಲೆಸನ್ ಕೊಡೋದಕ್ಕೆ ಕೂಡ ಆಗಿರ್ಬೋದು. ನಮಗೆ ವ್ಯಾಲ್ಯೂ ಕಲಿಸೋದಕ್ಕೆ, ನಮ್ಮ ವ್ಯಾಲ್ಯೂ ಏನು ಅಂತ ಒಬ್ಬರು ನಮ್ಮ ಲೈಫ್ಗೆ ಬಂದಾಗ ಅವರು ಲೆಸನ್ ಕಲಿಸ್ದಾಗಲೇ ನಮಗೆ ಗೊತ್ತಾಗೋದು. ಯಾರನ್ನು ನಾವು ನಿಜವಾಗ್ಲೂ ಲವ್ ಮಾಡ್ತೀವೋ ಅವರ ಆ್ಯಬ್ಸೆನ್ಸ್ ನಮ್ಮನ್ನು ಸ್ಟ್ರಾಂಗ್ ಮಾಡುತ್ತೆ. ಬಟ್ ಆಲ್ವೇಸ್ ರಿಮೆಂಬರ್, ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಯಾವತ್ತೂ ಕಾಂಪ್ರಮೈಸ್ ಮಾಡ್ಕೋಬೇಡಿ. ಪಾಸಿಟಿವ್ ಆಗಿ ಥಿಂಕ್ ಮಾಡೋದನ್ನು ನಿಲ್ಲಿಸಬೇಡಿ. ನೆಗೆಟಿವಿಟಿಯನ್ನು ದೂರ ಇಡಿ. ಸೊ ಇಷ್ಟೆಲ್ಲ ವಿಷಯಗಳು ಇವತ್ತಿನ ರೀಡಿಂಗಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡಿಕೊಡಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.